ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಈವರೆಗೆ ಕೇವಲ ಪಕ್ಷೇತರ ಜನತಾದಳ, ಜೆಡಿಯು ಹಾಗೂ ಬಿಜೆಪಿ ಪಕ್ಷಗಳ ಹಿಡಿತದಲ್ಲಿದ್ದು, ಇತ್ತೀಚಿನ ದಿನಗಳಲ್ಲಿ ಕಳ್ಳಂಬೆಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕಿರಣ್ ಕುಮಾರ್ ಅವರಿಗೆ ನೀಡಿದ ನಂತರ 50,000ಕ್ಕೂ ಹೆಚ್ಚು ಮತಗಳನ್ನು ಕ್ರೋಢೀಕರಿಸುವಲ್ಲಿ ಸಫಲರಾದರು. ಆದರೆ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಹಿಡಿತ ಇಲ್ಲದ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರ ಮೂಲೆ ಗುಂಪಾದಂತಾಗಿದೆ. ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚೈತನ್ಯ ನೀಡಲು ಕೆಎಸ್ ಕಿರಣ್ ಕುಮಾರ್ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಥವಾ ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯ ಸ್ಥಾನಮಾನ ನೀಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಹಾಗೂ ಮನೋಧೈರ್ಯ ತುಂಬಿ ಮುಂದಿನ ದಿನಗಳಲ್ಲಿ ಕಿರಣ್ ಕುಮಾರ್ ಅವರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗುವಂತೆ ಮಾಡಲು ಅನುವು ಮಾಡಿಕೊಡಬೇಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದರು. ಸುಮಾರು 5-6 ಸತಿ ಸೋತರು. ಇಡೀ ಕ್ಷೇತ್ರನ ಬಿಡದೆ ಕ್ಷೇತ್ರ ಸುತ್ತಾಡ್ತಾ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಇರ್ತಕ್ಕಂಥ ಕಿರಣ್ ಕುಮಾರ್ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ MLC ಆಗಲಿ ಎಲ್ಲವ ಯಾವ್ದಾನ ನಿಗಮ ಮಂಡಳಿ ಅಧ್ಯಕ್ಷರಾಗಲಿ ಕೊಟ್ಟು ಪಕ್ಷನ ಸಂಘಟನೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಮುಖಂಡರಾದ ಹೊಸಪಾಳ್ಯ ಜಯಪ್ರಕಾಶ್ ಅವರು ಮಾತನಾಡಿ, ಕಳ್ಳಂಬೆಳ ಕ್ಷೇತ್ರದ ಶಾಸಕರಾಗಿದ್ದ ಕಿರಣ್ ಕುಮಾರ್ ಅವರು ಬುಕ್ಕಾಪಟ್ಟಣ ಹೋಬಳಿ ಭಾಗದಲ್ಲಿ ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರು ಎಲ್ಲದರಲ್ಲೂ ಒಂದಾಗುವ ಗುಣದಿಂದ ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿಯುತ್ತಿದ್ದಂತೆ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದ ಕಾರ್ಯಕರ್ತರು ಒಂದಾಗಿ ಬಂದು ಅವರ ಜೊತೆಯಾದರು. ಮುಂದಿನ ದಿನಗಳಲ್ಲಿ ಈಗ ಮಂಡಳಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಲ್ಲಿ ತಳಮಟ್ಟದಲ್ಲಿ ಕಾಂಗ್ರೆಸ್ ಸಂಘಟನೆಗೆ ನೆರವಾಗಲಿದೆ ಎಂದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಚುನಾವಣೆಗೆ ಬಂದಂತ ಡಿಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಿರಣ್ ಕುಮಾರ್ಗೆ ಮೊದಲನೇದಾಗಿ ವಿಧಾನಸೌಧನ ಒಂದು ಅವ್ರಿಗೆ ಗಿಫ್ಟ್ ಸನ್ಮಾನ ಮಾಡೋದ್ರಲ್ಲಿ ಆ ಸನ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಫಸ್ಟ್ ಗೆದ್ದು ನೀನು ವಿಧಾನಸೌಧಕ್ಕೆ ಈ ಒಂದು ವಿಧಾನಸೌಧ ತರಬೇಕು ಮೊದಲನೇ ಸೀಟಾಗಿ ಅಂತ ಹೇಳಿದ್ರಿ ಸಾಹೇಬರು. ಇವತ್ತು ದೇವರ ಆಶೀರ್ವಾದದಿಂದ ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ. ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ನಮ್ಮ ಕಿರಣ್ ಸಾಹೇಬರು ಬಂದಿದ್ದಾರೆ. ಹೋದ ಚುನಾವಣೆಯಲ್ಲಿ ಅದ್ರ ಹಿಂದಿನ ಚುನಾವಣೆಯಲ್ಲಿ ಸಂತೋಷ್ ಅವ್ರು ನಿಂತಿದ್ದಾಗ 2018ರಲ್ಲಿ 42,000 ಓಟ್ ಬಂದಿತ್ತು. 46 ಅದೇ ಥರ 2023ರಲ್ಲಿ 52,000 ಓಟ್ ಬಂತು. ಕಿರಣ್ ಕುಮಾರ್ಗೆ ಯಾವುದೇ ಒಂದು ಅವಕಾಶ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಏನು ಪವರ್ ಇಲ್ಲ ರಾಜಕೀಯವಾಗಿ. ಅವ್ರಿಗೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಏನು ಅವಕಾಶ ಮಾಡಿಕೊಡ್ಲಿಲ್ಲ. ಅದು ಕಾರಣ ಏನಂದರೆ ಇವರು ಡಿ ಕೆ ಶಿವಕುಮಾರ್ ಗುಂಪು ಅಂತ ಎಲ್ಲೋ ಒಂದು ಭಾವನೆ ಬಂದಿತ್ತು. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ದೈವ ಭಕ್ತರಾಗಿರೋದ್ರಿಂದ ನಮ್ಮ ಪಕ್ಕದ ತಾಲೂಕು ಅಂದರೆ ಟಿಪ್ಟೂರ್ಗೆ ಹೆಚ್ಚಿನದಾಗಿ ಬರ್ತಾರೆ. ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಈ ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಸಣ್ಣ ಪುಟ್ಟ ಕೆಲಸ ಏನಾದರೂ ಮಾಡಿಕೊಡ್ಬೇಕು, ಅವರು ಕಾರ್ಯಕರ್ತರು ಉಳಿಸ್ಕೋಬೇಕು ಅಂದರೆ ಕಿರಣ್ ಕುಮಾರ್ ಅವರಿಗೆ ಒಂದು ಯಾವ ಗೌರವಾನ್ವಿತ ಹುದ್ದೆ ಕೊಡಬೇಕು. ಅದು ಬುಕ್ಕಾಪಟ್ಟಣ ಹೋಬಳಿ ಕಿರಣ್ ಕುಮಾರ್ ಅಭಿಮಾನಿ ಬಳಗದವರೆಲ್ಲ ಸೇರಿ ಇಲ್ಲ ಇವತ್ತು ಗಣೇಶ ಗುಡಿತಾಗೆ ರಾಹುಲ್ ಗಾಂಧೀಜಿ ಹುಟ್ಟು ಹಬ್ಬ ಹಾಗೂ ನಾವು ಕಿರಣ್ ಕುಮಾರ್ ಸಾಹೇಬ್ರವರಿಗೆ ಈ ಸರ್ಕಾರದಲ್ಲಿ 2ನೇ ಅವಧಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿರೋ ಅವಧಿಯಲ್ಲಿ ಅವ್ರಿಗೇನಾದರೂ ಒಂದು ನಿಗಮ ಮಂಡಳಿ ಕೊಟ್ಟು ಇಲ್ಲೇನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತೇನಲ್ಲ ಭಾಳ ಹಿಂದುಳಿದಿದ್ದಾರೆ, ಯಾವುದು ಕೆಲಸ ಕಾರ್ಯ ಆಗ್ತಾಯಿಲ್ಲ ಅಂತೇಳಿ ಅವ್ರ ಮನಸ್ಸಲ್ಲಿ ಜುಬಿಕ್ಸೆ ಇದೆ. ಸರ್ಕಾರ ಇದ್ದರೂ ಯಾವುದೇ ಸವಲತ್ತು ಸಿಗ್ತಾಯಿಲ್ಲ. ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ. ಹಾಗಾಗಿ ಹೆಚ್ಚಿನ ಇವತ್ತು ಕಿರಣ್ ಕುಮಾರ್ ಅವರು ಭಾಳ ಅನುಭವ ಇದ್ದಾರೆ. ಅವರು ಅನುಭವ ರಾಜಕಾರಣ. ಕಿರಣ್ ಕುಮಾರ್ ಬಂದ ಮೇಲೆ 1,00,000 ಓಟ್ ತೊಗೊಂಡಿದ್ದೀವಿ ನಾವು ನಮ್ಮ ಕ್ಷೇತ್ರದಲ್ಲಿ. ಮೊದಲು 3 ಅಂಕಿ ದಾಟೋದೇ ಕಷ್ಟ ಇತ್ತು. ಸಂತೋಷು ಮತ್ತು ಕಿರಣ್ ಬಂದ ಮೇಲೆ ಇದು 50,000 ಲೆವೆಲ್ ತನಕ ಹೋಗಿದೆ. ಮತ್ತು ಇದು ಇನ್ನೂ ಇಂಪ್ರೂವ್ ಆಗಬೇಕಂತಂದರೆ ನಮ್ಮ ಕಿರಣ್ ಸಾಹೇಬರು ಅಲ್ಲಿ ಜೈವಿಕ ತಂತ್ರಜ್ಞಾನದ ಮಂಡಳಿ ಅಧ್ಯಕ್ಷರಾದ ಬಿಟ್ಟು ಬಂದು ನಮ್ಮ ಪಕ್ಷ ಸೇರಿದ್ದಾರೆ. ಅವ್ರಿಗೆ ಅದಕ್ಕೂ ಉನ್ನತವಾದಂಥ ಯಾವ್ದಾರ ಸ್ಥಾನ ಕೊಟ್ಟು ಅವ್ರನ್ನ ಉಳಿಸ್ಕೋಬೇಕು ಅಂತದ್ದು ತಮ್ಮಲ್ಲಿ ಮನವಿ ಮಾಡ್ತೀನಿ. ಆದಷ್ಟು ನೀರಾವರಿ ನಿಗಮಕ್ಕೆ ಮಂಡಳಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರೆ ಅಪ್ಪರ್ ಭದ್ರಾ ಮತ್ತು ಎತ್ತಿನಹೊಳೆ ಹೇಮಾವತಿಗೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಡಾಕ್ಟರ್ ಜಿ ಪರಮೇಶ್ವರವರಲ್ಲಿ, ರಾಹುಲ್ ಗಾಂಧಿಯವರಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ, ಸಿದ್ದರಾಮಯ್ಯವರಲ್ಲೂ ಕೂಡ ನಾವು ಬುಕ್ಕಾಪಟ್ಟಣ ಹೋಬಳಿ ಮತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ಕೊಳ್ತಾ ಇರೋದು ಏನಪ್ಪ ಅಂದರೆ ಕಿರಣ್ ಕುಮಾರ್ ಸಾಹೇಬರಿಗೆ ಸರ್ಕಾರದಲ್ಲಿ ಯಾವುದಾದ್ರೂ ಸಂಘಟನೆ ಮುಂದುವರ್ಸೋದಕ್ಕೆ ಒಂದು ಅವಕಾಶ ಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ.